ನೋಡ್ರಪ್ಪ, ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಸುಸ್ತಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಸ್ವಲ್ಪ ಮುಂದೆ ಇದೆ ಬೂತ್ ಬಂಗ್ಲೆ. ಬನ್ನಿ ನೋಡೋಣ. ಅದನ್ನೇ ಹೇಳಿದ್ದು, ಅದೇ ಮನೆ ಕಾಣಿಸ್ತಾ ಇದೆ ನನಗೆ. ಏಯ್ ಶ್ರೀಕಾಂತ್, ಅಲ್ಲಿ ಮನೆ ಕಾಣಿಸ್ತಾ ಇದೆ ನೋಡ್ರಿ ಮೇಲೆ. ಏನಿದು ಮನೆ? ಏನು ಕ್ಯಾನ್ಗಳೆಲ್ಲ ಇಟ್ಟಿದ್ದಾರೆ, ಯಾರೋ ಇದ್ದಾರೆ. ಗೇಟ್ ಕ್ಲೋಸ್ ಆಗಿದೆ. ಯಾವುದೋ ಹಳೆ ಫ್ಯಾಕ್ಟ್ರಿ ಅನಿಸುತ್ತೆ ಬ್ರೋ, ಯಾವುದೋ ಹಳೆ ಫ್ಯಾಕ್ಟ್ರಿ ಅನಿಸುತ್ತೆ ಕಣೋ ಕಾರ್ತಿ. ಎಷ್ಟು ಇಡ್ತಲ್ಲ. ಗೇಟಿಗೆ ಬೀಗ ಹಾಕಿದ್ದಾರೆ. ಮನೆ ಅಲ್ಲ, ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ ಬ್ರೋ, ಸಣ್ಣದಾಗಿಲ್ಲ ಅದು, ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ. ಡೇ ಟೈಮಲ್ಲಿ ಬರೋಣ ಬನ್ನಿ, ಬೇಡ ಇವಾಗ. ಸ್ನೇಹಿತರೆ, ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಮಿಡ್ ನೈಟಲ್ಲಿ ಬಂದು, ಟೈಮ್ ಎಷ್ಟು ಇವಾಗ? 2 o'clock. 2 ಗಂಟೆಲಿ ಬಂದು ತಪ್ಪು ಮಾಡಿದ್ದೀವಿ. ಇಲ್ಲಿಗೆ ಡೇ ಟೈಮಲ್ಲಿ ವಿಸಿಟ್ ಕೊಡಬೇಕಿತ್ತು ನಾವು. ಅನ್ಎಕ್ಸ್ಪೆಕ್ಟೆಡಾಗಿ ಕೊಡಬಾರ್ದೇ ಇರೋ ಟೈಮಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ಇಲ್ಲ ಇಲ್ಲ, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಇನ್ನೊಂದ್ಸಲಿ ಬರೋಣ. 4 ಗಂಟೆಗೆ ಬಂದಿರಿ ಇನ್ನೂ ಮಜಾ ಇರ್ತಿತ್ತು. ಯಾಕೆ ಹೇಳಿ, ಇಲ್ಲಿ ಒಳಗಡೆಗೆಲ್ಲ ಹೋಗ್ಬೋದಿತ್ತೇನೋ. ಹಾಂ, ಅದೇ ಎಡವಟ್ಟು. ಸುಮ್ಮನೆ ಯಾರು ಏನಾರು ಅಂದ್ಕೊಂಡ್ಬಿಡ್ತಾರೆ ಅಂತ. ಆದರೂ ಬೆಂಗಳೂರಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಈ ಥರದೊಂದು ಜಾಗ ಇದೆ ಅಂತ ದೇವರನ್ನೇ ತುಂಬ ಜನಕ್ಕೆ ಗೊತ್ತಿರಲ್ಲ. ಏನು ಗಣೇಶ್? 15 ಕಿಲೋಮೀಟ್ರ್ ಇದು ಅಷ್ಟೇ. ಹಾಂ, ಬ್ಲಾಗಾ? ಏನು ಬ್ಲಾಗು? ಡೇಲಿ ಬ್ಲಾಗ್ ಮಾಡೋಣ. ನಂದು ಈಗ ಬಂದಿದ್ದು ದಾರಿಲಿ ಹೋಗೋಣ. ಈ ದಾರಿ ಹೋಗುತ್ತೆ ಸೀದಾ, ಇದರಲ್ಲಿ ಹೋಗೋಣ. ಇದು ಹೋಗುತ್ತೆ, ಇದೇ ಹೋಗುತ್ತೆ, ಹಿಂಗೆ ಹೋಗೋಣ ಬನ್ನಿ. ಬಂದಿದ್ದ ದಾರಿಲಿ ಬೇಡ. ಪವನ್, ಈ ದಾರಿಲಿ ಹೋಗೋಣ ಬಾ. ಈ ದಾರಿಲೇ ನೋಡು, ಈಗ ಇಲ್ಲಿದ್ದೀವಲ್ವಾ, ಈ ದಾರಿ ಹಿಂಗೆ ಹೋದ್ರೆ ಹಿಂಗೆ ಇಲ್ಲಿ ಈ ದಾರಿಲಿ ಹೋಗೋಣ ಬಾ. ಈಗ ಈ ದಾರಿಲಿ ಹೋಗಿ ಎಲ್ಲಿಗೆ ಹೋಗಿ ಸೇರುತ್ತೆ, ಹೋಗೋಣ. ಅದ್ಯಾವುದೋ ಊರಿದೆ ನೋಡಿ ಇಲ್ಲಿ. ಹಾಂ, ಅಲ್ಲಿಗೆ ಹೋಗುತ್ತೆ. ಇರು ಬಟ್ ಮ್ಯಾಪ್ ಹಾಕೋಡೋದು ಉತ್ತಮ. ಹಾಕೊಳ್ಳೋಣ, ಅದಕ್ಕಲ್ಲ. ಇರು ಕ್ಯಾನ್ಸಲ್ ಮಾಡ್ತೀನಿ. ನೋಡಿ ಇಲ್ಲಿಂದ ನೋಡಿ, ಇದು ಯಾವ ಥರ ಕಾಣುತ್ತೆ ನೋಡಿರಿ. ಬೂತ್ ಬಂಗ್ಲೆನೇ ಇದೆ. ಇಲ್ಲ, ಇದು ಬೆಳಗ್ಗೆ ಟೈಮಲ್ಲಿ ವಿಸಿಟ್ ಕೊಡಲೇಬೇಕು. 4 ಕಿಲೋಮೀಟ್ರ್ ಆಫ್ ರೋಡಿಂಗ್ ಇರುತ್ತೆ. ಅದು ಸ್ವಲ್ಪ ಬ್ಲರ್ ಮಾಡ್ತೀನಿ, ನಾನು ಲೊಕೇಶನ್ ಹಾಕಲ್ಲ ನನ್ನ ಇದರಲ್ಲಿ ಬ್ಲಾಗಲ್ಲಿ. ದೆನ್ ಹಿಂಗೆ ಹೋಗೋಣ, ಸರಿನಾ? ನೀವು ಮ್ಯಾಪ್ ಹಾಕೊಂಡು ಲೀಡ್ ಮಾಡಿ ದಯವಿಟ್ಟು. ನಾನು ಪವನಿಂದ ಇರ್ತೀನಿ ಬ್ರೋ, ಪವನಿಂದ ಇರ್ತೀನಿ. ನನ್ನ ಕ್ಯಾಮ್ರಾಗೆ ಲೈಟ್ಸ್ ಹಾಕಾಗಲ್ಲ, ಅದೇ ಕಾರಣಕ್ಕೆ, ಇನ್ನೇನಿಲ್ಲ. ಓಕೆನಾ? ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕಿತ್ತು. ಅಲ್ಲಿ ಎಲ್ಲಾರ ಪವನ್, ನಾನು ಆರನ್ ಮಾಡಿದ್ರೆ ನಿಲ್ಸ್ಕೊಂಬಿಡು ಒಂಚೂರು. ಹಾಂ ಸರಿ, ರೈಟ್. ಬಾ. ನೆಕ್ಸ್ಟ್ ಲೆವೆಲ್ ಆಫ್ ರೋಡು ಅಂತಲೇ ಅನ್ಕೋಬೋದು ಇದನ್ನ. ದೇವರಣೆ ಇದೇ ಜಾಗನ ನಾನು ಇನ್ನೊಂದು ಸಲ ನಿಮಗೆ ರಿವೀಲ್ ಮಾಡ್ತೀನಿ ಡೇ ಟೈಮಲ್ಲಿ ಯಾವಾಗಾದರೂ. ಇವಾಗ ಬೇಡ. ಜಿಗ್ಗಿ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಗಾಡಿ ಹಿಂದೆ ಒಂದು ಕಡೆ ಮುಂದೆ ಒಂದು ಕಡೆ ಹೋಗ್ತಾ ಇದೆ ಟೈರು.
ಹೋಗು ಶನಿಲ್ಲ, ಹುಷಾರಾಗಿ ಹೋಗು. ಉದು ಯಪ್ಪ ಹೊಡೆದೈತಿತ್ತು ಈಗ ಸರಿಯಾಗಿ. ಏನು ಧೂಳು ಯಪ್ಪ. ಟೋಟಲ್ ಇದು ಫುಲ್ ಸ್ಟ್ರೆಚ್ ಬಂದು ನಿಮಗೆ 15 ಕಿಲೋಮೀಟ್ರ್ ಇದೆ ಆಫ್ ರೋಡು. ಬಟ್ ಇದ್ರೊಳಗಡೆ ಬೇರೆ ಬೇರೆ ಥರ ಇನ್ನೂ ಬೇರೆ ದಾರಿಗಳಿದೆ ಒಳಗಡೆ ಎಲ್ಲ ಓಡಾಡಲಿಕ್ಕೆ. ಅಲ್ಟಿಮೇಟ್ ಯಪ್ಪ. ಲೊಕೇಶನ್ ತೋರ್ಸೋಕೆ ಹೋಗಲ್ಲ, ಇರೋ ಬ್ಯೂಟಿ ಹಾಳು ಮಾಡೋದು ಬೇಡ. ನಿಮ್ಮದಾಗೆ ಬಂದು ಮಜವಾಗಿ ಹೋಗೋಣ. ಯಾಕಂದರೆ ತುಂಬ ಜನ ಬೈಕರ್ಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆದರೆ ಆಮೇಲೆ ಯಾರನ್ನೂ ಬರೋಕ್ಕೆ ಬಿಡಲ್ಲ, ಎಲ್ಲರನ್ನೂ ನಿಲ್ಲಿಸ್ತಾರೆ. ಆಮೇಲೆ ನೋಡಿ ಎಷ್ಟೊಂದು ರೋಡ್ಗಳು ಆ ಕಡೆಯಿಂದ ಈ ಕಡೆಯಿಂದ ಬಂದು ಸೇರ್ಕೋತಿದೆ ಅಂದರೆ ಗೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ ಈ ರೋಡ್ಗಳೆಲ್ಲ ಎಲ್ಲೆಲ್ಲಿ ಹೋಗ್ತಾಯಿದೆ ಅಂತ. ರೋಡು ಫುಲ್ ಸೇರ್ಕೋತೀವಿ. ಯಾವುದೋ ಒಳಗಡೆ ಎಲ್ಲ ಈ ಕಾಡು ಒಳಗಡೆ ಎಲ್ಲ ಈ ಥರ ಫಾರೆಸ್ಟ್ ಇದೆ ಅಲ್ರಿ. ಅದೇ ನೋಡೋಣ ಒಂದು ನಿಮಿಷ ಒಳಗಡೆ ಹೋಗ್ಬಿಟ್ಟು. ಜಿಗಿ 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 ಜಿಗಿ. ಏನು ಪಕ್ಷಿಗಳು, ಹುಷಾರು ಹುಷಾರು, ಜಾರ್ತಾ ಇದೆ. ಅಮ್ಮ ಏನ್ರಿ ಇದು ಬೆಂಕಿ. ಯಾವ ಟರ್ನಿಂಗಲ್ಲಿ ಯಾವ ಪ್ರಾಣಿ ನಿಂತಿರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದೇವರಾಣೆ ಏನು ಅಡ್ಡ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ನಿಜವಾಗ್ಲೂ ಫುಲ್ ಭಯ ಆಗ್ತಾಯಿದೆ. ಲಾಸ್ಟ್ ಟೈಮ್ ಅಂತೂ ಆಫ್ ರೋಡ್ ಮಾಡಿದಾಗ ಮಿಡ್ ನೈಟ್ ಆಫ್ ರೋಡು ಬೆಳಗಿನ ಜಾವ ಹೋಗಿದ್ದು, ಸ್ವಲ್ಪ ಬೆಳಕಾದ್ರೂ ಆಗಿತ್ತು. ಈಗ ನೋಡಿದ್ರೆ 2 ಗಂಟೆ ಟೈಮು. ಭಯ ಆಗ್ತಾಯಿದೆ ಸಿಕ್ಕಾಬಟ್ಟೆ, ಏನು ಆಗ್ಬೋದು ಅಂತ. ಏನ್ರಿ ಈ ಥರ ಇದೆ. ಇದನ್ನೇ ಡೇ ಟೈಮಲ್ಲಿ ಒಂದ್ಸಲ ಮಾಡಿ ತೋರಿಸ್ತೀನಿ. ಕ್ಲಿಯರಾಗಿ ತೋರಿಸ್ಬೇಕು ಅಂದರೆ ಡೇಯಲ್ಲಿ ಮಾತ್ರ ತೋರ್ಸೋಕ್ಕೆ ಸಾಧ್ಯ ನಾನು ನಿಮಗೆ. ಅವಾಗ ತೋರಿಸ್ತೀನಿ ರೀ ಹೆಂಗಿರುತ್ತೆ ಅಂತ. ಅಪ್ಪ
ಸಖತ್ತಾಗಿದೆ ಕಣ್ರಿ. ಅಪ್ಪ ನೈಟ್ ಟೈಮು ಧೈರ್ಯ ಇರೋನು ಬಂದು ಇಲ್ಲಿ ಟೆಂಟ್ ಸ್ಟೇ ಹಾಕ್ಕೊಂಡು ಆರಾಮಾಗಿ ಉಳ್ಕೊಬೋದು, ಯಾರ್ದೇನು ತೊಂದರೆ ಇಲ್ಲ. ಅಂದರೆ ಬೆಂಗಳೂರು ಪಕ್ಕದಲ್ಲಿ ಈ ಥರ ಒಂದು ಜಾಗ ಇದೆ ಅಂತ ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಬಿಡ್ರಿ. ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ಬೆಂಗಳೂರು ಐ ಥಿಂಕ್ ನನಗೆ ಒಂದು 15ರಿಂದ 18 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನಾನು ಇಂಥ ಜಾಗ ನಾನು ನೋಡೇ ಇರಲಿಲ್ಲ. ಸುಮಾರು ಕಡೆ ಓಡಾಡಿದ್ದೀನಿ. ಕೆಲವೊಂದು ಜಾಗಗಳಿರುತ್ತೆ ನೋಟಿಸ್ ಮಾಡಿರಲ್ಲ. ಯಪ್ಪ ಏನಿದೆ ಸ್ಟ್ರೆಚ್ ಈ ಥರ ಇದೆ. ಏನೋ ಲದ್ದಿ ಬಿದ್ದಿದೆ ಇಲ್ಲೊಂದು. ಪಕ್ಕ ಯಾವುದೋ ಪ್ರಾಣಿಗಳಿದೆ ರೀ ಇಲ್ಲಿ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಿಧಾನ ಈ ಕಡೆ ಒಂದು ರೋಡ್ ಹೋಗ್ತಾ ಇದೆ. ದೆವ್ವಗಳು ಓಡಾಡೋ ಟೈಮಲ್ಲಿ ನಾವು ಈ ಥರ ಓಡಾಡ್ತಿದ್ದೀವಲ್ಲ. ಬೆಂಕಿ ಆಫ್ ರೋಡ್ ಕಂಪ್ಲೀಟ್ ಆಗಿದೆ. ಲೊಕೇಶನ್ ದಯವಿಟ್ಟು ಯಾರಿಗೂ ಹಾಕೋದು ಬೇಡ. ಇಲ್ಲಿ ಯಾವುದು ಬೋರ್ಡ್ ಕಾಣಿಸ್ತಾ ಇಲ್ಲಲ್ವಾ ಲೊಕೇಶನ್ದು? ಓಕೆ, ಅದು ಎಲ್ಲ ಕಡೆ ಹುಡುಕಿದ್ರೆ ಸಿಗುತ್ತೆ. ನಂಬರ್ ಎಲ್ಲ ಬ್ಲರ್ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ಬ್ಲಾಗಲ್ಲಿ ಸಿಗುತ್ತೆ. ನೀನು ಅಲ್ಲೆಲ್ಲ ಯೋಚನೆ ಮಾಡಬೇಡ. ಸರಿ ಸ್ನೇಹಿತರೆ, ಒಳ್ಳೆ ಆಫ್ ರೋಡ್ ಮಾಡ್ದೋ. ಸಿಕ್ಕಾಪಟ್ಟೆ ಭಯ ಅಂತೂ ಆಯಿತು. ಸಿಕ್ಕಾಪಟ್ಟೆ ಬಾಯಿಗೆ ಬಂತು ಎಲ್ಲರಿಗೂ. ಅಲ್ಲ ಏನಂತೀರಾ? ಬಾಯಿಗೆ ಎಲ್ಲರಿಗೂ ಬಂತಲ್ಲ ಇವತ್ತು. ಯಪ್ಪ ಮಿಡ್ ನೈಟ್ ರೈಡು ನಿಜವಾಗ್ಲೂ ಸಿಕ್ಕಾಪಟ್ಟೆ ಥ್ರಿಲ್ ಆಗಿತ್ತು. ನೋಡು ನಿಮ್ಮ ಹಿಂದೆನೇ ಹೆಲ್ಮೆಟ್ ಮೇಲೆ ಬಂತು. ನೀನು ತೋರಿಸ್ತೆ ಒಂದಂತ ಏನು ಗೊತ್ತಾ, ನನಗೆ ಕಾಂಪಿಟೇಷನ್ ಕೊಡ್ತಾ ಇತ್ತು. ನಾನು ಹೆಲ್ಮೆಟ್ ಮೇಲೆ ಹಿಂಗೆ ಬರ್ತಾ ಇದೆ. ಆಮೇಲೆ ಒಂದು ಕಡೆ ಲೆಫ್ಟ್ ಹೊಡೆದ ಅಕ್ಕಿ ನಾನೇನು ಅನ್ಕೊಂಡೆ ಗೊತ್ತಾ, ಒಂದೊಂದು ಟರ್ನಿಂಗಲ್ಲಿ ಯಾವ ಪ್ರಾಣಿ ಸಿಕ್ಬಿಡುತ್ತೋ ಮುಂದೆ ಅಂತ. ನಾನು ಲದ್ದಿನೇ ನೋಡಿದೆ. ಲದ್ದಿ ಇತ್ತು. ಹಾಂ, ಡಸ್ಟು. ಲಾರಿ ಹೋಯ್ತಲ್ಲ, ಡಸ್ಟು. ಸರಿ ಸ್ನೇಹಿತರೆ, ಬ್ಲಾಗ್ ಮುಗಿಸೋಣ, ಸಾಕು. ಇನ್ನು ಮನೆ ಕಡೆ ಹೊರಟೋಣ. ಮನೆ ಇಲ್ಲಿಂದ ಎಷ್ಟು ಒಂದು 15 ಕಿಲೋಮೀಟ್ರ್ ಇದೆ. ನೆಕ್ಸ್ಟು ಇನ್ನೊಂದು ಒಳ್ಳೆ ಕಂಟೆಂಟಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಬ್ಲಾಗ್ ಮುಗಿಸ್ತಿದ್ದೀನಿ. ಓಕೆ, ಬಾಯ್ ಎಲ್ಲರಿಗೂ. ಬಾಯ್ ಬೇಡ, ಮನೆಗೆ ಹೋದ್ಮೇಲೆ ನಾವೆಲ್ಲ ಬಾಯ್ ಹೇಳೋಣ. ಈಗ ಸರಿ, ಫಸ್ಟು ಮೇನ್ ರೋಡ್ಗೆ ಹೋಗಿ ಒಂದು ಸ್ವಲ್ಪ ಟೀ ಹಾಕೋಣ. ನಡೀರಿ, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ನಡೀರಿ. ಹಾಂ, ಎನರ್ಜಿ ಡ್ರಿಂಕ್ ಹಾಕೋಣ. ಇಲ್ಲಾಂದ್ರೆ ಆಗ್ತಾಯಿಲ್ಲ ಯಾಕೋ. ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಭಯ ನೋಡಿ ಅದಕ್ಕೂ ಇದಕ್ಕೂ ಫುಲ್ಲು ಅಂದರೆ ಫುಲ್ಲು ಎಂಜಾಯ್ ಮಾಡ್ದೋ. ಬಟ್ ಈ ಲೊಕೇಶನ್ ಹಾಕಲ್ಲ, ಮುಂದೆ ನನಗೆ ತೊಂದರೆ ಆಗುತ್ತೆ ಈ ಲೊಕೇಶನ್ ಹಾಕೋದ್ರಿಂದ. ಆದ ಕಾರಣ ನಾನು ಲೊಕೇಶನ್ ಹಾಕಲ್ಲ ಇದನ್ನು. ಒಳ್ಳೆ ಅಡ್ವೆಂಚರು, ಒಳ್ಳೆ ಆಫ್ ರೋಡು, ಸಖತ್ತಾಗಿದೆ. ಯಾರು ಬರೋಕ್ಕೆ ಟ್ರೈ ಮಾಡಬೇಡಿ ದಯವಿಟ್ಟು. ನನ್ನ ವೀಡಿಯೋದಲ್ಲಿ ನೋಡಿಕೊಂಡೆ ಖುಷಿ ಪಡಿ. ಎಂಥ ದೊಡ್ಡ ಬ್ಲಾಗರ್ ಆದರೂ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಅನ್ಎಕ್ಸ್ಪೆಕ್ಟೆಡಾಗಿ ಬಂದು ಸದ್ಯ ನಮ್ಮ ಅದೃಷ್ಟಕ್ಕೆ ಯಾರೂ ಸಿಗಲಿಲ್ಲ. ಸಿಕ್ಕಿದ್ರೆ ಸರಿಯಾಗಿ ಹಾಕೋ ಗುಮ್ಮಿರೋರು. ನಮ್ಮ ಅದೃಷ್ಟಕ್ಕೆ ಯಾರೂ ಸಿಗಲಿಲ್ಲ. ನೆಮ್ಮದಿಗೆ ಹೋಗಿ ನೆಮ್ಮದಿಗೆ ಬಂದಿದ್ದೀವಿ. ಸಿಗೋಣ. ಇನ್ನೊಂದು ಒಳ್ಳೆ ಕಂಟೆಂಟ್ ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ.
ಹಂಗಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.